ನಾನು ಇಂದು 2 ಕಥೆಗಳನ್ನು ನಿಮಗೆ ಹೇಳ್ತೇನೆ. ಕಥೆಗಳು ಬೇರೆ ಬೇರೆ ಆದರೂ ಅರ್ಥ ಒಂದೇ. ನುಗ್ಗೆ ಮರ ತೇಗದ ಮರವನ್ನು ನೋಡಿ ಕೀಳಾಗಿ ಹೇಳಿತು, ಮೂಡನೆ, ನಾನು ಎಷ್ಟು ಬೇಗ ಬೆಳೆಯುತ್ತಿದ್ದೇನೆ ನೋಡು. ನೀನಾದರೂ ಬರೀ ಸೋಮಾರಿ, ಮೆಲ್ಲನೆ ಬೆಳೆಯುತ್ತಿರುವಿ. ಅದಕ್ಕೆ ತೇಗದ ಮರವು ಗಂಭೀರವಾಗಿ ಉತ್ತರಿಸಿತು, ನೀನು ಎಷ್ಟು ಬೇಗನೆ ಬೆಳೆಯುವೆಯೋ ಅಷ್ಟೇ ಬೇಗನೆ ಕಡಿಯಲ್ಪಡುವಿ, ಸುಡಲ್ಪಟ್ಟು ಕಾಣದೆ ಹೋಗುವಿ. ಅಷ್ಟಕ್ಕೆ ನಿನ್ನ ಜೀವಿತ ಕೊನೆಯಾಗುತ್ತದೆ. ನಾನಾದರೂ ಅನೇಕ ವರ್ಷಗಳು ಉಪಯೋಗಿಸಲ್ಪಡುವ ಹಲಿಗೆಯಾಗಿ ಕದವಾಗಿರುವೆನು ಎಂಬುದಾಗಿ ಹೇಳಿತು. ಮತ್ತೊಂದು ಕಥೆಯನ್ನು ಹೇಳುತ್ತೇನೆ, ಕೇಳಿರಿ. ಅದೇನೆಂದರೆ, ಜೇಡರ ಹುಳ ರೇಷ್ಮೆ ಹುಳವನ್ನು ನೋಡಿ, ನಾನು ನನ್ನ ಮನೆಯನ್ನು ಎಷ್ಟು ಬೇಗ ಕಟ್ಟುತ್ತೇನೆ ನೋಡು. ನೀನಾದರೆ ತಿಂಗಳುಗಟ್ಟಲೆ ಕಟ್ಟುತ್ತಲೇ ಇರುವೆ ಅಂದಿತು. ರೇಷ್ಮೆ ಹುಳ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿತು. ನೀನು ಕಟ್ಟುವ ಮನೆ ಕಸ, ಕ್ಷಣದಲ್ಲಿ ಒರೆಸಲ್ಪಡ್ತದೆ. ನಾನು ಕಟ್ಟುವ ಈ ಗೂಡು ಮನುಷ್ಯರು ಅಲಂಕರಿಸಲು ಧರಿಸಿಕೊಳ್ಳುವ ರೇಷ್ಮೆ. ಇದು ಮನುಷ್ಯರನ್ನು ಹೆಮ್ಮೆಪಡಿಸುತ್ತದೆ. ಆಗ ಟೀಕ್ ಮರವು ರೇಷ್ಮೆ ಹುಳವು ಒಟ್ಟಾಗಿ ಹೇಳಿದವು, ತ್ವರಿತರೆಲ್ಲ ಉನ್ನತರಲ್ಲ, ಉನ್ನತರು ತ್ವರಿತರಾಗಿರುವುದಿಲ್ಲ. ಈ ಕಾಲದಲ್ಲಿ ಅನೇಕರು ತ್ವರಿತವಾಗಿ 1 ಅಥವಾ 2 ಕೆಲಸಗಳನ್ನು ಮಾಡ್ತಾರೆ. ಹೇಗೋ ಕೆಲಸವನ್ನು ಮಾಡಿ ಮುಗಿಸಬೇಕು ಅಂತ. ಅದೇ ಅವರ ಗುರಿಯಾಗಿರ್ತದೆ. ನಾವು ಮಾಡುವ ಕೆಲಸ ಯಾವುದಾದರೂ ಅದನ್ನು ಸರಿಯಾಗಿ, ಸುಂದರವಾಗಿ ಹಾಗೂ ಉತ್ತಮವಾಗಿ ಸಮಯ ಸಂದರ್ಭಗಳನ್ನು ನೋಡಿ ಮಾಡಿ ಮುಗಿಸಬೇಕು. ಪ್ರಿಯರೇ, ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ನಾವು ಲೆಕ್ಕ ಕೊಡಬೇಕು. ನಾವು ಹೇಗೆ ಇರುವೆವು? ಕ್ರಮಬದ್ಧವಾಗಿ, ಸ್ಥಿರವಾಗಿ ನಮ್ಮ ಕೆಲಸಗಳನ್ನು ಮಾಡ್ತಿದ್ದೇವೆಯಾ ಅಥವಾ ಸೋಮಾರಿಗಳಾಗಿದ್ದೇವೆಯಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು ಎಂದು ಬೈಬಲ್ ಹೇಳುತ್ತದೆ.